ಮೇಡಮ್, ನನ್ನ ಮಗ ಹೇಗಿದ್ದಾನೆ? ಈಗೇನು ತೊಂದರೆ ಇಲ್ಲ ಅಲ್ವಾ? ಡೋಂಟ್ ವರಿ, ನಿಮ್ ಮಗನ್ ಸರ್ಜರಿ ಸಕ್ಸಸ್ ಆಗಿದೆ. ಇನ್ ಸ್ವಲ್ಪ ಹೊತ್ತಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಆಮೇಲೆ ಇವನ್ನ ಮನೆ ಕರ್ಕೊಂಡು ಹೋಗ್ಬೋದು. ನೀವು ನಮ್ಮ ಪಾಲಿಗೆ ದೇವ್ರು ಮೇಡಮ್. ಕಡಿಮೆ ದುಡ್ಡಲ್ಲಿ ಆಪರೇಷನ್ ಮಾಡಿ ನಮ್ಮ ಮಗನ ಅಪಾಯದಿಂದ ಪಾರ್ ಮಾಡಿದ್ದೀರಾ. ಅಮ್ಮ, ನಾನ್ ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ ಮಗಂಗೆ ಎಚ್ಚರ ಆಗತ್ತೆ. ಆಮೇಲೆ ಸಣ್ಣ ಪುಟ್ಟ ಪ್ರೊಸೀಜರ್ಸ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಇವನ್ನ ಮನೆ ಕರ್ಕೊಂಡು ಹೋಗ್ಬೋದು. ಪ್ರವೀಣ್, ಇವ್ರಿಬ್ರಿಗೂ ಮುಂದಿನ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡಿ. ಸರಿ ಮೇಡಮ್. ವೆಲ್ ಡನ್ ಸ್ನೇಹ, ವೆಲ್ ಡನ್. ದುಡ್ಡು ಮಾಡೋ ಕಲೆ ನಿನಗೆ ಚೆನ್ನಾಗೆ ಗೊತ್ತಿದೆ. ಸ್ಪಂದನ, ನಾವಿವತ್ತು ಮಾಡಿರೋ ಸರ್ಜರಿ ಬಗ್ಗೆ ರಾಮ ಗೊತ್ತಿಲ್ಲ ತಾನೆ? ಇಲ್ಲ ನೋಡಿ. ವೆರಿ ಗುಡ್. ಇದನ್ನ ಹೀಗೆ ಮೇಂಟೈನ್ ಮಾಡಿ. ಓಕೆ, ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಓಕೆ. ಬೈ ದ ವೇ, ವೇರ್ ಇಸ್ ರಾಮ್? ರಾಮ್, ಏನ್ ರಾಮ್, ನನ್ನ ಬಿಟ್ಬಿಟ್ಟು ಲಂಚಿಗೆ ಕೂತ್ಬಿಟ್ಟಿದ್ಯಾ? ಇಲ್ಲ ಸ್ನೇಹ, ನಿನ್ ಪೇಷಂಟ್ನ ಟ್ರೀಟ್ ಮಾಡಿದ್ರೆ ಬಿಸಿ ಇದೆಯಾ ಅಂತ ಸಿಸ್ಟರ್ ಹೇಳಿದ್ರು. ಸೊ ಒಬ್ಬನೇ ಬಂದೆ. ಅಂದಾಗೆ ಪೇಷಂಟ್ ಯಾರು? ಅಯ್ಯೋ, ಯಾರಂತ ಹೇಳಿ? ನಿಜ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸುಳ್ಳು ಹೇಳಿ ಸಿಕ್ಬಿದ್ರೆ ಕಷ್ಟ. ಏನ್ ಹೇಳಿ? ಸ್ನೇಹ, ಏನ್ ಯೋಚನೆ ಮಾಡ್ತಿದ್ಯಾ? ಪೇಷಂಟ್ ಯಾರು? ಥ್ಯಾಂಕ್ಸ್. ಊಟ ಉಳ್ಕೊಂಡೆ. ನನಗೂ ತುಂಬಾ ಹಶ್ವಾಗ್ಬಿಟ್ಟಿತ್ತು ರಾಮ್. ವಾವ್ ರಾಮ್, ವಾಟ್ ಇಸ್ ದಿಸ್? ಇವತ್ತು ಊಟ ಇಷ್ಟೊಂದು ಟೇಸ್ಟಿ ಆಗಿದೆ. ಅದು ಅಲ್ಲದೆ ಐಟಮ್ಸ್ ಎಲ್ಲ ಚೇಂಜ್ ಆಗಿದೆ. ಒಂಥರ ಮನೆ ಊಟ ತರ ಫೀಲ್ ಆಗ್ತಾ ಇದೆ. ಮಾಧವ್, ಇವತ್ತು ಕ್ಯಾಂಟೀನ್ ಬೆಂಡೇನ್ ಯಾರು ಚೇಂಜ್ ಆದ್ರ? ಇಲ್ಲ ಮೇಡಮ್, ಇದು ರಾಮ್ ಸರ್ ಅವ್ರ ಮನೆಯಿಂದ ಬಂದಿರೋ ಊಟ. ಅವ್ರ ಹೆಂಡತಿ ತಂದ್ಕೊಟ್ರು. ವಾಟ್? ಪ್ರೇಮ ತಂದ್ಕೊಟ್ಟಿದ್ದ? ಅವಳ ಯಾರು ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ನಾನು ಆ ಸೆಕ್ಯೂರಿಟಿಗೆ ಹೇಳಿದ್ದೀನಿ, ಅವಳು ಕಾಲಿಟ್ರೆ ಅವ್ನ ಕೆಲಸ ಹೋಗುತ್ತೆ ಅಂತ. ಆದ್ರೂ ಒಳಗಡೆ ಬಿಟ್ಟಿದ್ದಾನ ಅವನು. ಅವನಿಗೆ ಇವತ್ತು ಸರಿಯಾಗಿ ಮಾಡ್ತೀನಿ. ಡಾಕ್ಟ್ರೇ, ನೀನ್ ಇಲ್ಲಿದ್ಯಾರಾ? ನಿನ್ಗೋಸ್ಕರ ಎಷ್ಟು ಒಳ್ಳೆ ಊಟ ಕಳ್ಸಿದೀನಿ. ಒಳ್ಳೆ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು ತಾನೆ? ಓ ಸ್ನೇಹ, ನನ್ ಕಳ್ಸಿದ ಊಟ ಮಾಡಿದ್ಯಾ? ನೀನ್ ತಿಂತಿರೋದ್ ನೋಡಿದ್ರೆ ನಿನ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ತಿನ್ನು ತಿನ್ನು, ತಟ್ಟೆ ಜಳ ಜಳ ಅನ್ನೋವರೆಗೂ ತಿಂತಾನೆ ಇರು. ರಾಮ್, ನಿನಗ್ ನಾನ್ ಕಳ್ಸಿದ ಊಟ ಹೇಗ ಅನಿಸ್ತು? ನಿಂಗೆ ಇಷ್ಟ ಅಂತಾನೆ ಅಮ್ಮನ್ನ ಕೇಳಿ ಹೆಣ್ಗಾಯಿ ಪಲ್ಯ ಮಾಡಿಸ್ಕೊಂಡ್ ಬಂದಿದ್ದೆ. ಹೇಗನ್ಸ್ತು? ಸಾಕ್ ಮಾಡಿ ನಿನ್ ನಾಟಕನ. ಹೊಟ್ಟೆ ಉರ್ಸೋದಕ್ಕೆ ನೀನ್ ಇಲ್ಲಿಗೆ ಬಂದಿದ್ಯಾ ಅಲ್ಲ ಇವತ್ತು? ನಿನ್ನ ರಾಮ್, ಇದು ನನ್ ಡ್ಯಾಡಿ ಕಟ್ಸಿರೋ ಹಾಸ್ಪಿಟಲ್. ದಿಸ್ ಇಸ್ ಮೈ ಪ್ಲೇಸ್. ಈ ಜಾಗಕ್ಕೆ ಇಂಥವ್ರಿಗೆ ಪ್ರವೇಶ ಇಲ್ಲ. ಗೆಟ್ ಔಟ್ ಫ್ರಮ್ ಹಿಯರ್. ಸ್ನೇಹ, ಏನಿದೆಲ್ಲ? ಯಾಕೆ ಈಗ ಬಿಹೇವ್ ಮಾಡ್ತಿದ್ಯಾ? ಇಂಥವ್ರ ಜೊತೆ ನಾನು ಹೇಗ್ ಬಿಹೇವ್ ಮಾಡ್ಬೇಕು ರಾಮ್? ಅವತ್ ನಿಮ್ ಮನೆಗ್ ಬಂದಾಗ ನನ್ನ ಹೇಗೆಲ್ಲ ಟ್ರೀಟ್ ಮಾಡಿದ್ಲು. ಇಂಥವಳು ನನ್ ಜಾಗಕ್ಕೆ ಬಂದ್ರೆ ಇವಳಿಗೆ ರಾಜ ಮರ್ಯಾದೆ ಕೊಡ್ಬೇಕಾ? ಅದೆಲ್ಲ ಅಗತ್ಯ ಇಲ್ಲ. ಬಿಹೇವ್ ಯುವರ್ ಸೆಲ್ಫ್. ಅವಳು ಊಟ ತಂದ್ಕೊಟ್ಟಿದ್ದಾಳೆ ಅಷ್ಟೇ. ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಿದ್ಯಾ?
ಸ್ಟಾಫ್ಸ್ ಎಲ್ಲ ನೋಡ್ತಿದ್ದಾರೆ, ಇದನ್ನ ಇಲ್ಲಿಗೆ ನಿಲ್ಸು. ಪ್ರೇಮ, ನೀನು ಕಳ್ಸಿಕೊಟ್ಟಿದ್ದು ಊಟ ಚೆನ್ನಾಗಿತ್ತು, ಥ್ಯಾಂಕ್ಸ್. ರಾಮ್ 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 ನಿಂತ್ಕೋ ರಾಮ್ 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 ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಏನಾಯ್ತು ನಿನ್ಗೆ? ಈಗೀಗ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ ರಾಮ್ ನೀನೇನಾ ಅಂತ ನನ್ಗನ್ನಿಸ್ತಿದೆ. ಏನಾಯ್ತು ರಾಮ್ ನಿನ್ಗೆ? ಮಾತಾಡು ರಾಮ್. ಅವತ್ ನೋಡಿದ್ರೆ ನಿನ್ನ ಟ್ರೀಟ್ ಮಾಡಕ್ ಬಂದಿದ್ದ ದಿವಸ ಪ್ರೇಮ ನನ್ ಕಪಾಳಕ್ಕೆ ಹೊಡೆದ್ಲು, ನಿಮ್ ದೊಡ್ಡಮ್ಮ ನನ್ ಕೆನ್ನೆಗೆ ಹೊಡೆದ್ರು. ಆದ್ರೆ ನೀನ್ ಮಾತ್ರ ಒಂದು ಮಾತು ಆಡ್ಲಿಲ್ಲ. ನನ್ನ ಬರ್ಡೇ ದಿವಸನು ನನ್ನ ದೂರ ತಳ್ಬಿಟ್ಟು ಹೊಟ್ಟೋದೆ. ಇವತ್ತು ಆ ಪ್ರೇಮ ಪರವಾಗಿ ಸ್ಟ್ಯಾಂಡ್ ತಗೊಂಡೆ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ರಾಮ್? ನನ್ ಮೇಲಿದ್ದಿದ್ ಪ್ರೀತಿ ಹೊರಟೋಯ್ತಾ? ಇವತ್ತು ನನಗೆ ಅವಮಾನ ಆಗ್ಲಿ ಅಂತಾನೆ ಆ ಪ್ರೇಮ ಪರವಾಗಿ ಸ್ಟ್ಯಾಂಡ್ ತಗೊಂಡ್ಯಾ ನೀನು? ನನಗೆ ಯಾರಿಗೂ ಅವಮಾನ ಮಾಡಬೇಕು ಅಂತ ಇಲ್ಲ. ಇನ್ಫ್ಯಾಕ್ಟ್ ಪ್ರೇಮಗೂ ಸುಮ್ಮನೆ ಅವಮಾನ ಮಾಡೋದು ನನಗೆ ಇಷ್ಟ ಇಲ್ಲ. ವಾಟ್? ಆ ಪ್ರೇಮಂಗ್ ಅವಮಾನ ಆದ್ರೆ ನನಗಿಷ್ಟ ಆಗಲ್ವಾ ರಾಮ್? ಅವಳು ನಿನ್ಗೆ ಸುಳ್ಳು ಹೇಳಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ರಾಮ್. ಊರಿನ ಜನರ ಮುಂದೆಲ್ಲ ನಿನಗೆ ಅವಮಾನ ಆಗೋ ಹಾಗೆ ಮಾಡಿದಾಳೆ. ಇಷ್ಟು ಬೇಗ ನೀನ್ ಅದನ್ನೆಲ್ಲ ಮರ್ತು ಬಿಟ್ಯಾ? ನಾನು ಯಾವುದನ್ನು ಮರ್ತಿಲ್ಲ, ಮರೆಯೋದು ಇಲ್ಲ ಸ್ನೇಹ. ಅವಳು ತಪ್ಪು ಮಾಡಿದಾಳೆ ಅನ್ನೋದ್ರ ಬಗ್ಗೆ ನಂಗೆ 100% ಕ್ಲಾರಿಟಿ ಇದೆ. ಹಾಗೇನೆ ಒಂದು ತಪ್ಪು ಮಾಡಿದ್ರು ಅಂತ ಎಲ್ಲ ವಿಷಯದಲ್ಲೂ ತಪ್ಪು ಹುಡ್ಕೋದು ಸರಿ ಇಲ್ಲ ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಇದೆ ನನಗೆ. ಪ್ರೇಮ ಮದುವೆ ವಿಷಯದಲ್ಲಿ ತಪ್ಪು ಮಾಡಿದ್ಲು, ದೊಡ್ಡ ತಪ್ಪೇ ಮಾಡಿದ್ಲು. ಹಾಗಂತ ಅದೊಂದು ವಿಷಯಕ್ಕೋಸ್ಕರ ಎಲ್ಲ ವಿಷಯದಲ್ಲೂ ಅವಳು ತಪ್ಪು ಮಾಡ್ತಿದ್ದಾಳೆ ಅಂತ ಹೇಗೆ ಡಿಸೈಡ್ ಮಾಡೋಕ್ಕಾಗುತ್ತೆ? ಮೋರೋವರ್ ನನ್ನ ಕ್ಯಾರೆಕ್ಟರ್ ಕೂಡ ಅದಲ್ಲ. ನನಗೆ ಈ ಥರ ಎಲ್ಲ ಜಡ್ಜ್ಮೆಂಟ್ ಮಾಡೋದಕ್ಕೆ ಬರಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೋ ಸ್ನೇಹ. ಡ್ಯಾಡಿ, ರಾಮ್ ನನ್ನ ಮೊದ್ಲಿನ ತರ ಪ್ರೀತಿಸ್ತಿಲ್ಲ ಅಂತ ಅನ್ನಿಸ್ತಿದೆ. ಅವ್ನ್ ಮುಂಚೆ ತರ ಇಲ್ಲ ಡ್ಯಾಡಿ. ಮೊದ್ಲಿನ ತರ ನನ್ ಅಲ್ಗೆಲ್ ಮಾತಾಡ್ತಿಲ್ಲ, ನನ್ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡ್ತಿಲ್ಲ. ಇವತ್ತು ನನ್ ಮುಂದೆನೆ ಪ್ರೇಮನ್ ಪರವಾಗಿ ಸ್ಟ್ಯಾಂಡ್ ತಗೊಂಡ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಹಿಂಸೆ ಆಗುತ್ತೆ ಡ್ಯಾಡಿ. ಡೋಂಟ್ ವರಿ ಮಗಳೇ, ಯು ನೋ ಅಬೌಟ್ ರಾಮ್, ಈಸ್ ಅ ಜೆಂಟಲ್ಮ್ಯಾನ್. ಈಗಾಗಲೇ ಆಗಿರೋ ಮದುವೆಗೆ ಅವ್ನು ರೆಸ್ಪೆಕ್ಟ್ ಕೊಡಬೇಕು, ರೆಸ್ಪೆಕ್ಟ್ ಕೊಡ್ತಿದ್ದಾನೆ ಅಷ್ಟೇ. ದಟ್ ಈಸ್ ಹಿಸ್ ಕ್ಯಾರೆಕ್ಟರ್. ಅದರಿಂದ ನಿನ್ನ ಮೇಲೆ ಅವನಿಗೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತೆಲ್ಲ ಅನ್ಕೋಬೇಡ. ಅವ್ನು ಯಾವತ್ತಿದ್ರು ನಿನ್ನವನು. ಆದ್ರೂ ಇವತ್ತಾಗಿದ್ದ ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ರಾಮ್ ಎಲ್ಲಿ ನನ್ ಕೈ ಬಿಟ್ಟು ಹೋಗ್ತಾನೋ ಅಂತ ಅನ್ನಿಸ್ತಿದೆ ಡ್ಯಾಡಿ. ಇಟ್ ಇಸ್ ಜಸ್ಟ್ ಅನ್ ಇನ್ಸಿಡೆಂಟ್. ಆ ಇನ್ಸಿಡೆಂಟ್ ಇಂದ ಏನೂ ಆಗಲ್ಲ. ಇದರಿಂದ ನೀನು ಹೋಪ್ ಕಳ್ಕೊಳ್ಳೋ ಅಂತ ಅಗತ್ಯನೂ ಇಲ್ಲ. ಅವನು ಯಾವತ್ತೂ ನಿನ್ ಕೈ ಬಿಟ್ಟು ಹೋಗೋದಿಲ್ಲ. ಏನಿದು? ನನ್ ಫೇವ್ರೆಟ್ ಸ್ವೀಟ್ಸ್ ಎಲ್ಲ ಇದೆ. ಪೇಡ, ಬರ್ಫಿ, ಹಲ್ವಾ ಎಲ್ಲ ಇದೆ. ಯಾರ್ ತಂದಿಟ್ಟಿರೋದು? ನೀನ್ ಎಲ್ರನ್ನೂ ಫಂಕ್ಷನ್ ಕರ್ಕೊಂಡು ಹೋಗಿದ್ದ ತಾನೆ? ಎಲ್ರನ್ನೂ ಬಿಟ್ಟು ಬಂದೆ, ಒಂಚೂರು ಕೆಲಸ ಇತ್ತು. ಇದ್ರಲ್ಲಿ ನನ್ ಫೇವ್ರೆಟ್ ಸ್ವೀಟ್ಸ್ ಎಲ್ಲ ಇದೆ. ಯಾರ್ ತಗೊಂಬಂದಿದ್ದು? ಮತ್ತಿನ್ಯಾರು? ನಾನೇ.
ಈ ದೇವಿಹಳ್ಳಿ ಗಂಡುಗಲಿ ಮಾದೇವ. ಹೌದಾ, ಸರಿ ಬಿಡು. ಏ ಅಮ್ಮ ತಾಯಿ, ನಾನ್ ಸ್ವೀಟ್ ತಂದ್ರೆ ನೀನ್ ತಿನ್ನಕಿಲ್ಲ ಅಂತ ನನ್ಗೆ ಸಂದ ಗೊತ್ತದೆ. ತಿನ್ನೋದಿರ್ಲಿ, ಅದನ್ನ ಮುಟ್ಟೋದು ಇಲ್ಲ ಅಂತ ಗೊತ್ತು. ಹಂಗಿರ್ಬೇಕಾದ್ರೆ ನಾನ್ ಯಾಕೆ ತಂದು ಅದನ್ನ ವೇಸ್ಟ್ ಮಾಡ್ಲಿ? ಇದನ್ನ ನಾನ್ ತಂದಿರೋದಲ್ಲ, ನಿಮ್ಮ ಮಾವ ಅಲ್ಲ ತೂ ನಮ್ಮ ಮಾವ ಅಂದ್ರೆ ನಿಮ್ಮ ಅಪ್ಪ ಕಳಿಸಿರೋದು. ರಿಯಲಿ? ಅಲ್ಲೇ ಅದಲ್ಲ, ಕಣಿಗೇನಾಗವ ನಿನ್ಗೆ? ರೀ ಎಲ್ಲಿ ಅಂತ ಕೇಳ್ತಾಳೆ. ನಾನ್ ಎಲ್ಲಿ ಅಂದಿದ್ದಲ್ಲ, ರಿಯಲಿ. ದಟ್ ಮೀನ್ಸ್ ಹಂಗಂದ್ರೆ ನಿಜವಾಗ್ಲೂನಾ ಅಂತ. ವಾ ಹಂಗ, ಗೊತ್ತಾಯ್ತು ಬಿಡು. ನಿಜವಾಗ್ಲೂ ನಿಮ್ಮ ಅಪ್ಪನೇ ಕಳ್ಸಿರೋದು. ಬರ್ಬೇಕಾದ್ರೆ ದಾರಿಲಿ ಸಿಕ್ಕಿದ್ರು ನನ್ನ ಮಗಳಿಗೆ ಇದೆಲ್ಲ ಇಷ್ಟ, ತಗೊಂಡೋಗಿ ಕೊಡಪ್ಪ ಅಂತ ಹೇಳಿದ್ರು, ಅದಕ್ಕೆ ತಂದೆ. ಇಲ್ಲಾಂದ್ರೆ ನನ್ಗೆ ಹೆಂಗ್ ಗೊತ್ತಾಗಬೇಕು ನಿನ್ಗೆ ಯಾವ ಸ್ವೀಟ್ ಇಷ್ಟ ಅಂತ? ಅದು ನಿಜಾನೇ ಬಿಡು. ಸೂಪರ್ ಆಗಿದೆ. ಸುಳ್ಳು ಹೇಳಿದ್ದು ಒಳ್ಳೇದೇ ಆಯ್ತು. ನಾನೇ ಅವ್ರ ಅಪ್ಪಂಗೆ ಫೋನ್ ಮಾಡಿ ಇವಳಿಗೆ ಏನ್ ಸ್ವೀಟ್ ಇಷ್ಟ ಅಂತ ಕೇಳ್ಕೊಂಡು ತಂದಿದ್ದೀನಿ ಅಂತ ಗೊತ್ತಾದ್ರೆ ಇವಳು ತಿಂತಾನೆ ಇರ್ಲಿಲ್ಲ. ಏನ್ ಕಾಗೆ ಬುದ್ಧಿ ಇವಳ್ದು. ಮುಂದೆ ನಾನೊಬ್ಬ ಇದ್ದೀನಿ, ಒಂಚೂರು ಕೊಟ್ಟು ತಿಂದ್ರೆ ಏನ್ ಇವಳು ಆಸ್ತಿ ಕರ್ಗೋಯ್ತದ? ಕಣ್ಕಂಡ್ ಬಿಟ್ಕೊಂಡ್ ನೋಡ್ತಿರೋದ್ ನೋಡು. ಒಂಚೂರ್ ಕೊಟ್ಬಿಡ್ತೀನಪ್ಪ, ಇಲ್ಲ ಅಂದ್ರೆ ನನ್ಗೇನೆ ಹೊಟ್ಟೆ ನೋವು. ಬೇಕಾ? ಬೇಡ ಬಿಡು, ನಿನಗೆ ಕಮ್ಮಿ ಆಗೋಯ್ತದೆ. ಪರವಾಗಿಲ್ಲ, ತಿನ್ನು. ಹೌದಾ, ಕೊಡು. ಅದ್ ನಾನ್ ತಿಂದಿರೋದು. ಹೌದಾ, ಪರವಾಗಿಲ್ಲ ಬಿಡು. ಹೆಂಡತಿ ತಿನ್ಬಿಟ್ಟಿರೋದನ್ನ ಗಂಡ ತಿನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೀನ್ ಬೇಕಾದ್ರೆ ನನ್ನ ಬೇರೆ ಒಂಥರ ನೋಡ್ಬೋದು, ನಾನೇ ನಿನ್ನಂಗ್ ನೋಡ್ತಾ ಇಲ್ಲ. ಮೇಡಮ್ ಮೇಡಮ್, ಅನಾಹುತ ಆಗೋಯ್ತು ಮೇಡಮ್, ದೊಡ್ಡ ಅನಾಹುತ ಆಗೋಯ್ತು. ಏನಾಯ್ತು ಪ್ರವೀಣ್? ಯಾಕೆ ಇಷ್ಟೊಂದು ಗಾಬರಿಲಿದ್ದೀರಾ? ನಿನ್ನೆ ನೀವು ಆಪರೇಟ್ ಮಾಡಿದ್ರಲ್ಲ, ಅದೇ ಕಾಲ್ ಫ್ರಾಕ್ಚರ್ ಆಗಿತ್ತು ಅಂತ ನೀವು ಸರ್ಜರಿ ಸಜೆಸ್ಟ್ ಮಾಡಿದ್ರಲ್ಲ, ಆ ಹುಡುಗನ ಕಾಲು ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿದೆ ಮೇಡಮ್. ವಾಟ್? ಏನ್ ಹೇಳ್ತಿದ್ದೀರಾ ನೀವು? ಹೌದು ಮೇಡಮ್, ಈಗಷ್ಟೇ ನೋಡ್ಕೊಂಡು ಬಂದೆ. ಆ ಹುಡುಗನ ಕಾಲು ಫುಲ್ ಬ್ಲ್ಯಾಕ್ ಆಗ್ಬಿಟ್ಟಿದೆ. ಮೊರೋವರ್ ಅವ್ನ ಕಾಲು ಕೂಡ ಫಂಕ್ಷನ್ ಮಾಡ್ತಿಲ್ಲ. ಮೇ ಬಿ ಡ್ಯೂ ಟು ಸಮ್ ಸಿವಿಯರ್ ಬ್ಲಡ್ ಕ್ಲಾಟ್ ಅನ್ಸುತ್ತೆ ಮೇಡಮ್. ಈ ಸಿಚುವೇಶನ್ ನೋಡ್ತಿದ್ರೆ ಆ ಹುಡುಗನ ಕಾಲು ಕಟ್ ಮಾಡ್ಬೇಕಾಗುತ್ತೆ. ಗಾಡ್, ಹಂಗೆಲ್ಲ ಸರಿಯಾಗಿ ಆಪರೇಟ್ ಮಾಡಿದೆ. ನನ್ಗೆ ಯಾಕೋ ತುಂಬಾ ಪ್ಯಾನಿಕ್ ಆಗ್ತಿದೆ ಮೇಡಮ್. ಮೇ ಬಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ನಾವು ಜೈಲ್ಗೆ ಹೋಗ್ಬೇಕಾಗುತ್ತೆ. ನೋಡಿ, ನೀವೀಗ ಪ್ಯಾನಿಕ್ ಆಗ್ಬೇಡಿ. ನಾವೇನಾದ್ರೂ ಈ ಸಿಚುವೇಶನ್ ಅಲ್ಲಿ ಪ್ಯಾನಿಕ್ ಆದ್ರೆ ಸಿಕ್ಕಾಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಡೂ ಒನ್ ಥಿಂಗ್, ಅಟ್ ಎನಿ ಕಾಸ್ಟ್ ಆ ಹುಡುಗನ ಆಪರೇಟ್ ಮಾಡಿದ್ದು ನಾನೇ ಅಂತ ಯಾರಿಗಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದು. ನೋಡಿ, ನಾವೀಗ ಹುಡುಗಂಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ರೆ ಸಿಕ್ ಬೀಳದಂತೂ ಗ್ಯಾರಂಟಿ. ನಾವು ಅವನ್ನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದೇ ಸೇಫ್. ಇಮಿಡಿಯೇಟ್ ಆಗಿ ಕೆಲಸ ಮಾಡೋಣ ಬನ್ನಿ. ಅಯ್ಯೋ ದೇವ್ರೇ, ನನ್ ಮಗನ್ ಕಾಲೇ ಕಳೆದ್ ಬಿಟ್ರಲ್ಲಪ್ಪ. ಇವ್ರನ್ನ ನಂಬಿ ನಾವು ಮೋಸ ಹೋದ್ವಿ. ದೊಡ್ಡ ಹಾಸ್ಪಿಟಲ್ ಅಂತ ತಂದು ನನ್ ಮಗನ್ ಇಲ್ಲಿ ಸೇರ್ಸಿದ್ದಕ್ಕೆ ನನ್ ಮಗನ್ ಕಾಲೇ ತೆಗೆದ್ ಬಿಟ್ರು. ಇವ್ರೇ ನನ್ ಮಗನ್ ಕಾಲ್ ಕಳ್ದಿರೋ ರಾಕ್ಷಸರು ಇವ್ರೇ. ಮನುಷ್ಯತ್ವ ಐತೇನ್ರಿ ನಿಮ್ಗೆ? ಅನ್ಯಾಯವಾಗಿ ನನ್ನ ಮಗನ ಕಾಲ್ ತೆಗೆದ್ಬಿಟ್ರಲ್ಲ. ಇವನೇ ನನ್ ಮಗನ್ ಕಾಲ್ ಕಳ್ದಿರೋ ರಾಕ್ಷಸ. ಇವಳೆ ನೈಸಾಗಿ ಮಾತಾಡಿ ನನ್ ಮಗನ್ ಜೀವನ ಮಾಡಿದ ರಾಕ್ಷಸಿ. ಇಂಥವ್ರು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಂಥವ್ರನ್ನ ಸುಮ್ನೆ ಬಿಟ್ರೆ ದುಡ್ಡಿನ ಸುಲಿಗೆಯಲ್ಲಿ ಯಾರು ಪ್ರಾಣ ಬೇಕಾದ್ರೂ ತೆಗಿತಾರೆ. ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಒಂದ್ ನಿಮಿಷ ನೋಡಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಾನು ಏನೂ ಮಾಡಿಲ್ಲ. ನಿಮ್ಮ ಆಪರೇಷನ್ ಮಾಡಿದ್ ನಾನಲ್ಲ, ಇವ್ರೆ.
ದಯವಿಟ್ಟು ನನಗೇನು ಮಾಡಬೇಡಿ ನೀವು, ಪ್ಲೀಸ್ ಪ್ಲೀಸ್. ಇದೇನ್ ಮೇಡಮ್ ಈಗ ಹೇಳ್ತಿದ್ದೀರಾ? ನಾವಂತೂ ನಿಮ್ಮನ್ನ ಇವತ್ತು ಸುಮ್ನೆ ಬಿಡಲ್ಲ. ತಪ್ಪಿಲ್ಲ ಸರ್, ನಾನಲ್ಲ ಸರ್, ನಾನಲ್ಲ ಸರ್, ನಾನೇನು ಮಾಡಿಲ್ಲ ಸರ್. ಹೇಗಿದ್ರೆ ಇವಾಗ? ಚೆನ್ನಾಗಿದೆ ಸರ್. ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅಲ್ವಾ? ಸರ್ ನಾನಲ್ಲ ಸರ್, ನಾನಲ್ಲ ಸರ್, ನಾನೇನು ಮಾಡಿಲ್ಲ ಸರ್. ರಾಮ್ ರಾಮ್, ಏನಾಯ್ತು ಸ್ನೇಹ? ಹೊರಗಡೆ ಏನದು ಸೌಂಡು? ಯಾರು ಕೂಗಾಡ್ತಿರೋದು? ರಾಮ್, ಅದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಜೂನಿಯರ್ ಡಾಕ್ಟ್ರು ಆಪರೇಟ್ ಮಾಡ್ತಿದ್ದು ಒಬ್ಬ ಹುಡುಗನ ಕಾಲ್ಗೆ ಪ್ರಾಬ್ಲಮ್ ಆಗೋಗಿದೆ. ಸರ್ಜರಿ ಫೇಲ್ ಆಗೋಗಿದೆ ರಾಮ್. ವಾಟ್? ಆ ಪ್ರವೀಣ್ ಸರ್ಜರಿ ಬಿಟ್ರಿ? ಆಲ್ರೆಡಿ ಒಂದು ಪೇಷಂಟ್ನ ಕೊಂದಿದ್ದಾನೆ ಅವನು. ನಿಮ್ ತಲೆಲೆಲ್ಲ ಏನಿದೆ? ಗಾಡ್, ಯು ಪೀಪಲ್ ಆರ್ ಅನ್ಫಿಟ್ ಟು ರನ್ ದಿ ಹಾಸ್ಪಿಟಲ್. ರಾಮ್ ಪ್ಲೀಸ್ ಏನಾದ್ರು ಮಾಡು ರಾಮ್, ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಿಲ್ಲ. ತುಂಬಾ ಪ್ಯಾನಿಕ್ ಆಗ್ತಿದೆ. ಮಾಡೋದಿಲ್ಲ ಪ್ರಿಯಂತ್. ತಗೊಳ್ಳಿ ಅಂಕಲ್, ಇವತ್ ಬಂದಿರೋದು ನನ್ ಗಂಡನ ಆಸ್ಪತ್ರೆಗೆ. ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವನು ದೊಡ್ಡ ಡಾಕ್ಟ್ರು. ನಿಮ್ಗೆ ದಿನ ಬಿಟ್ಟು ದಿನ ಜ್ವರ ಬರ್ತಿದ್ಯಲ್ಲ, ಅದೆಲ್ಲ ವಾಸಿ ಮಾಡ್ತಾನೆ, ಚೆನ್ನಾಗಿ ನೋಡ್ಕೋತಾನೆ. ಸರಿ ಬನ್ನಿ. ಅಷ್ಟೆಲ್ಲ ಓದ್ಕೊಂಬಂದು ದುಡ್ಡು ದುಡ್ಡು ಅಂತ ಸಾಯ್ತಿರಲ್ಲ, ಆಚೆ ಆಗಲ್ವೇನ್ರ ನಿಮ್ಗೆ? ದಯವಿಟ್ಟು ಹೊಡಿಬಿಡಿ ಸರ್, ನನ್ನ ತಪ್ಪೇನಿಲ್ಲ ಸರ್, ನಿಮ್ ಕಾಲಿಗೆ ಬೇಕಾದ್ರು ಕಳ್ತೀನಿ ಸರ್, ಬಿಟ್ಬಿಡಿ ಸರ್. ಆ ಮಗು ಏನ್ರಿ ಪಾಪ ಮಾಡಿದ್ ನಿಮ್ಗೆ? ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್ ಸರ್ ನೋಡಿ, ನೀವು ಇದರೆಲ್ಲ ಕೈ ಮಾಡೋದು ತಪ್ಪಾಗುತ್ತೆ. ದಯವಿಟ್ಟು ಕೈ ತೆಗೀರಿ ಸರ್. ಅವ್ನ್ ಮಾಡಿದ್ದಾರೆ ಏನ್ರಿ? ರೈ ಹೊರಗಡೆ ಸುಮ್ನೆ ಸರ್ ಪ್ಲೀಸ್ ಸರ್, ಒಂದು ನಿಮಿಷ ಮಾತು ಕೇಳಿ ಸರ್. ಇಂಥವ್ನ ಸುಮ್ನೆ ಬಿಡೋದಲ್ಲ, ಇವನಲ್ಲ ಇಡೀ ಆಸ್ಪತ್ರೆಗೆ ಬುದ್ಧಿ ಕಲ್ಸ್ಬೇಕು. ಇಂಥವ್ರಿಗೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ರಲ್ಲ ನೀವುಗಳೆಲ್ಲ. ಹಲೋ ಪೊಲೀಸ್ ಸ್ಟೇಷನ್, ನಾನ್ ಧನರಾಜ್ ಅವ್ರ ಮಗಳು ಮಾತಾಡ್ತಾ ಇರೋದು. ದಯವಿಟ್ಟು ನಮ್ಮ ಹಾಸ್ಪಿಟಲ್ಗೆ ಬನ್ನಿ, ಇಲ್ಲಿ ತುಂಬಾ ಗಲಾಟೆ ಆಗ್ತದೆ. ನನ್ ಮಗನ್ ಕಾಲ್ ಕಳ್ದಿರೋ ನಿಮ್ಮನ್ನೆಲ್ಲ ಒಬ್ಬೊಬ್ಬರನ್ನು ಸುಮ್ಮನೆ ಬಿಡಲ್ಲ ಕಣ್ರೋ. ನಾನೇ 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 ವಾ, ಇದ್ಯಾವ್ದಪ್ಪ ಕಾರು ನಮ್ಮನೆಗೆ ಬಂದೈತೆ? ವಾ, ಯಾವ ಇವೆಲ್ಲ ಇದ್ದಂಗವ್ರೆ. ಏನೇ ಇದು, ಮನೆ ನೋಡಕ್ ಇಷ್ಟ ಚೆನ್ನಾಗಿದೆ, ನೋಡೋ ಕಳ್ಳೆ ವಿಂಟೇಜ್ ಫೀಲ್ ಕೊಡುತ್ತೆ. ನಿಜ ಕಣೆ, ನಮ್ ಕಾವ್ಯ ದೊಡ್ಡ ರಾಯಲ್ ಫ್ಯಾಮಿಲಿ ಹುಡುಗನ್ನೇ ಮದ್ವೆ ಆಗಿದ್ದಾಳೆ. ಕರೆಕ್ಟ್ ತಾನೆ? ಇದೇನಾ ಕಾವ್ಯ ಇರೋ ಮನೆ? ಇದೇ ಕಣೆ ಕಾವ್ಯ ಮನೆ. ಬೇಕಿದ್ರೆ ಅಲ್ಲಿ ನಿಂತಿರೋ ಡ್ರೈವರ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಣವಾ? ಹೇ ಡ್ರೈವರ್. ಇಲ್ಲಿ ಯಾವ ಡೈವರ್ ಅವನೇ ಅಂತ ಹಿಂಗ್ ಕರೀತಾವ್ರಿ ಇವರು? ಹಲೋ, ನಿಮ್ಮನ್ನೇ ಕರಿತಿರೋದು. ವಾ, ನನ್ನೇ ಡೈವರ್ ಅನ್ಕೊಂಬಿಟ್ಟವ್ರೆ. ಏನು ಹೇಳಿ? ಕಾವ್ಯ ಇರೋ ಮನೆ ಇದೇನಾ? ಹೌದು. ಅವಳು ಒಳಗಿದ್ದಾಳ? ಹೌದು. ಸರಿ ಸರಿ, ಕೀ ಕೊಡೆ. ತಗೋ, ಈ ಕಾರ್ನ ಕರೆಕ್ಟಾಗಿ ಪಾರ್ಕ್ ಮಾಡು. ಏನು
ಈ ಹುಡುಗಿ ಹೋಗು ಬಾ ಅಂತವಳ ನಂಗೆ. ಏ ಏನಿಗ್ ಮುಖ ನೋಡ್ಕೊಂಡ್ ನಿಂತಿದ್ಯಾ? ಹೋಗ್ ಪಾರ್ಕ್ ಮಾಡ್ಬಾ. ಎಷ್ಟ್ ಆಟಿಟ್ಯೂಡ್ ಇದೆ ಅಲ್ಲ, ಎಲ್ಲದಕ್ಕೂ ಒಂದ್ ವರ್ಡ್ ಆನ್ಸರ್ ಮಾಡ್ತಾನೆ. ಎಲ್ಲ ಇವಳ ನನಗೆ ಇಂಗ್ಲೀಷ್ನಾಗ ಏನೋ ಬೈತಾವಳೆ. ಮಾಡ್ತೀನಿ ಇರು. ಕಾರ್ ಸೈಡಾಗೆ ಅದೇ, ಅಲ್ಲೇ ಇರ್ಲಿ ಬಿಡಿ. ನಡೀರಿ ಒಳಿಕೆ. ಏನ್ ಕೀ ನೀನೇ ಇಟ್ಕೋಬೇಕು ಅನ್ಕೊಂಡಿದ್ಯಾ? ಕೀ ಕೊಡು. ಏನು ತುಂಬಾ ಕನ್ಫ್ಯೂಷನ್ ಅಲ್ಲಿದ್ಯಾ? ಹೊಸ ಕೆಲ್ಸಕ್ಕೆ ಸೇರಿದ್ಯಾ? ಹೌದು. ಬಂದ್ರೆ ಒಳಗೋಗೋಣ. ಏಯ್, ನೀವೆಲ್ಲ ಡಾಕ್ಟರ್ ಏನ್ರೋ? ಇವತ್ ಒಬ್ಬರನ್ನು ಬಿಡಲ್ಲ, ಎಲ್ರನ್ನೂ ಸಾಯಿಸ್ಬಿಡ್ತೀನಿ.